ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ ಎಲ್ಲರಿಗೆ ಸಿಹಿ ಸುದ್ದಿ ಅಂತ ಹೇಳ್ಬೋದು. ಹೌದು ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಇದೀಗ ಬಂದಿರತಕ್ಕಂತಹ ಅಪ್ಡೇಟು ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮತ್ತು ಸಿದ್ದರಾಮಯ್ಯ ಸರ್ ಅವರು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಮುಖ್ಯವಾದ ಬಂದಿರತಕ್ಕಂತಹ ಸಂದೇಶ ಆದ್ರೆ ಏನು, ಹಣ ಬರುತ್ತೋ ಇಲ್ಲವೋ, ಹಣ ಅಂದ್ರೆ ಯಾವಾಗ ಬರುತ್ತೆ, ಯಾವ ದಿನಾಂಕದಂದು ಕನ್ಫರ್ಮ್ ಹೇಳಿ, ನಮಗೆ ಬರೀ ಮುಂದಾಗ್ತಾ ಹೋಗಬೇಡಿ ಅಂತ ಬಹಳಷ್ಟು ಮಹಿಳೆಯರು ಕೇಳ್ತಾ ಇದ್ದಾರೆ. ಇದು ಸರ್ಕಾರವೇ ಕೊಟ್ಟಂತಹ ಇನ್ಫಾರ್ಮೇಶನ್ ಆಗಿರತ್ತೆ. ಪ್ರತಿಯೊಬ್ಬರು ಕೂಡ ಮಿಸ್ ಮಾಡದೆ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ. ಸೊ ನಿಮಗೆ 6,000 ಅಷ್ಟೇ ಅಲ್ಲ, ನಿಮಗೆ 8,000 ಹಣ ಬರ್ತಕ್ಕಂತಹ ಸಂದರ್ಭ ಕೂಡ ಬಂದಿದೆ. ಹಾಗಾದ್ರೆ ಬನ್ನಿ ಈ ಒಂದು ವಿಷಯದ ಕುರಿತಾಗಿ ಸಂಪೂರ್ಣವಾದ ಮಾಹಿತಿಯನ್ನು ನಾವು ತಿಳಿದುಕೊಳ್ಳೋಣ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಹೊಸ ಇಂಪಾರ್ಟೆಂಟ್ ಮಾಹಿತಿಗಳನ್ನ ನಾವು ತರ್ತಾ ಇರ್ತೀವಿ. ನೋಟಿಫಿಕೇಶನ್ ಕೂಡ ಆಲ್ ಅಂತ ಸೆಟ್ ಮಾಡಿ. ಈಗ ನಾವು ನೇರವಾಗಿ ಟಾಪಿಕ್ಗೆ ಬಂದ್ಬಿಡ್ತೀವಿ. ವೀಕ್ಷಕರೇ, ಸುಮಾರು 1,22,00,000 ಫಲಾನುಭವಿಗಳಿದ್ರೆ ಪ್ರತಿಯೊಬ್ಬರು ಕೂಡ ಗೃಹಲಕ್ಷ್ಮಿ ಯೋಜನೆಗೋಸ್ಕರ ಕಾಯ್ತಾನೆ ಇದ್ರಿ. ಯಾಕಂದ್ರೆ ಇದೇ ಜೂನ್ ಬಂದಿದ್ದು, ಇದೇ ಜೂನ್ನಲ್ಲಿ ಸಾಕಷ್ಟು ತಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕಾಗಿ ಶಾಲಾ ಫೀಸ್ಗಳನ್ನು ಕಟ್ಟಲಿಕ್ಕೆ ಕಾಯ್ತಾ ಇರ್ತೀರಿ. ಅಂಥದ್ರಲ್ಲಿ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಬಹಳ ಹೆಲ್ಪ್ ಆಗುತ್ತೆ. ಅದಕ್ಕೋಸ್ಕರನಾದ್ರೂ ಬಹಳಷ್ಟು ಮಹಿಳೆಯರು ಕಾಯ್ತಾ ಇರ್ತಕ್ಕಂಥದ್ದು ನಮಗೆ ಕಂಡು ಬರ್ತಾ ಇದೆ. ಹೌದು, ಬಹಳಷ್ಟು ಮಹಿಳೆಯರು ಬಹಳಷ್ಟು ಈಗ ಈ ಒಂದು ಹಣವನ್ನು ಪಡ್ಕೊಂಡು ಏನಾದರೂ ನಾವು ಖರೀದಿ ಮಾಡಬೇಕು, ಏನಾದರೂ ಯೂಸ್ ಮಾಡ್ಕೊಳ್ಬೇಕಂತ ಕಾಯ್ತಾ ಇದ್ದೀರಿ, ತರುತ್ತಾ ಇದ್ದೀರಿ. ಆದರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಹಣನೇ ಜಮಾ ಆಗ್ತಾ ಇಲ್ಲ ಅಂತಕ್ಕಂತಹ ಒಂದು ಅಭಿಪ್ರಾಯ ಕೂಡ ಬಹಳಷ್ಟು ಮಹಿಳೆಯರು ವ್ಯಕ್ತಪಡಿಸ್ತಾ ಇದ್ದಾರೆ, ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಇದರ ಮೇರೆಗೆ ರಾಜ್ಯ ಸರ್ಕಾರ ಏನು ಡಿಸಿಷನ್ ಅನ್ನ, ಏನು ನಿರ್ಧಾರವನ್ನ, ಏನು ಸಂದೇಶವನ್ನ ಮಹಿಳೆಯರಿಗೆ ಕೊಟ್ಟಿದೆ, ಇದನ್ನ ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು. ಇದು ಮಹಿಳೆಯರ ಪರವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಮಾತನ್ನ ಕೊಟ್ಟರು. ಮೊದಲು ಕೂಡ ಬೆಳಗಾವಿಯಲ್ಲಿ ನಡೆದಕ್ಕಂತಹ ಒಂದು ಸಭೆಯಲ್ಲಿ, ಸ್ವತಃ ಸಭೆಯಲ್ಲಿ ನಡೆದಕ್ಕಂತಹ ಒಂದು ದೊಡ್ಡ ಸಭೆಯಲ್ಲಿ ಒಂದು ಆಶ್ವಾಸನೆಯನ್ನ ಕೊಡ್ತಾರೆ. ಗೃಹಲಕ್ಷ್ಮಿಯರೇ ಯಾರು ಕೂಡ ತಲೆ ಕೆಡಿಸ್ಕೊಳ್ಬೇಡಿ, ಸ್ವತಃ CM ಅವರೇ ನನಗೆ ಈಗಾಗಲೇ ತಿಳಿಸಿದ್ದಾರೆ, ನಿಮಗೆ ಎಷ್ಟು 3 ಕಂತುಗಳು ಕೊಡಬೇಕಾಗಿದೆ ಅಲ್ಲ, 3 ಕಂತುಗಳನ್ನು ನಾನು ಹಾಕಿಕೊಡ್ತೇನೆ ಅಂತಕ್ಕಂತಹ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು. ಆದರೆ ಇದುವರೆಗೆ 2 ವಾರ ಆಯಿತು, ಇನ್ನೂ ಕೂಡ ಹಣ ಜಮಾ ಆಗಿರಲಿಲ್ಲ. ಈಗ ಮತ್ತೊಂದು ಸಂದೇಶವನ್ನು ವ್ಯಕ್ತಪಡಿಸಿದ್ದಾರೆ. ಸೊ ಕೊನೆ ಪಕ್ಷ ಇದು ಹಣ ಹಾಕೇ ಹಾಕ್ತೇವೆ ಅಂತಕ್ಕಂತಹ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಹಣ ಹಾಕ್ತೇವೆ ಅಷ್ಟೇ ಅಲ್ಲ, ಈಗ ಈ ಒಂದು ಮಾರ್ಚ್ ಮತ್ತು ಫೆಬ್ರವರಿ ತಿಂಗಳದ್ದು ನಿಮಗೆ ಮೊದಲು ಬರಬೇಕಾಗಿತ್ತು, ಅದು ಹೋದ ವರ್ಷ ಅಂತ ಅನ್ಕೊಳ್ಬೋದು. ಯಾಕಂದ್ರೆ ಬಜೆಟ್ ಎಂಡು ಮಾರ್ಚ್ನಲ್ಲಿ ಆಗಿರುತ್ತೆ. ಹಾಗಾಗಿ 2 ತಿಂಗಳ ಹಣವನ್ನು ಹೊಂದಾಣಿಕೆ ಮಾಡ್ಲಿಕ್ಕೆ ಆಗಿರಲಿಲ್ಲ. ಈಗ ಏಪ್ರಿಲ್ ತಿಂಗಳದ್ದು ಹೊಂದಾಣಿಕೆ ಆಗಿದೆ, ಇದು ಹೊಸ ಬಜೆಟ್ ಆಗಿರುತ್ತೆ, ಅದಕ್ಕೋಸ್ಕರ ಹೊಂದಾಣಿಕೆ ಆಗಿದೆ. ಇನ್ನು ಹೋದ ಬಜೆಟ್ನಲ್ಲಿ ಅಷ್ಟು ಹಣ ಸಾಕಾಗಿರಲಿಲ್ಲ. ಈಗ ಇದೇ ಬಜೆಟ್ನಲ್ಲಿ ಆ ಒಂದು ಹಣವನ್ನು ಹೊಂದಾಣಿಕೆ ಮಾಡಬೇಕಾಗಿದೆ. ಯಾಕಂದ್ರೆ ಒಂದು ಕಂತಿಗೆ 2,500 ಕೋಟಿ ಬೇಕು, ಇನ್ನು 2 ಕಂತಿಗೆ 5,000 ಕೋಟಿ ಹಣ ಬೇಕಾಗುತ್ತೆ. ಸುಮಾರು 5,000 ಕೋಟಿಯನ್ನು ಹಣವನ್ನು ಹೊಂದಾಣಿಕೆ ಮಾಡ್ತಾ ಇದ್ದಾರಂತೆ. ಈಗ ಏಪ್ರಿಲ್ ತಿಂಗಳದಂತರೂ ಹೊಂದಾಣಿಕೆ ಆಗಿದೆ, ಯಾಕಂದ್ರೆ ಹೊಸ ಬಜೆಟ್ ಅಲ್ವಾ, ಅದಕ್ಕೆ ಈಗ ಗೊತ್ತಿದ್ದವರಿಗೆ ಇದು ತಿಳಿಯುತ್ತೆ. ಯಾಕಂದ್ರೆ ವಾರ್ಷಿಕ ಹೊಸ ಬಜೆಟ್ಟು ಏಪ್ರಿಲ್ ಇಟ್ಕೊಂಡು ಸ್ಟಾರ್ಟ್ ಆಗಿರುತ್ತೆ. ಈ ಕಡೆ ಮಾರ್ಚ್ ಎಂಡ್ ಏನಿದೆ ಅಲ್ಲ, ಅದು ಹೋದ ವರ್ಷದ ಬಜೆಟ್ ಎಂಡ್ ಆಗಿರುತ್ತೆ. 2024 ಬಜೆಟ್ ಏನು ಮಾಡಿರ್ತಾರಲ್ಲ ಮಂಡನೆಯನ್ನು, ಅದು ಮಾರ್ಚ್ನಲ್ಲಿ ಎಂಡ್ ಆಗಿರುತ್ತೆ. ಈ ಕಡೆ ಏಪ್ರಿಲ್ ಇಟ್ಕೊಂಡು 2025 ಬಜೆಟ್ ಪ್ರಾರಂಭವಾಗಿರುತ್ತೆ. ಇದು ನಿಮಗೆ ಗೊತ್ತಿರಬೇಕಾಗಿರುತ್ತೆ. ಯಾಕಂದರೆ ಬಹಳಷ್ಟು ಮಹಿಳೆಯರಿಗೆ, ಬಹಳಷ್ಟು ಇದು ಜನರಿಗೆ ಗೊತ್ತಿಲ್ಲ, ಅದಕ್ಕೋಸ್ಕರ ತಿಳಿಸ್ತಾ ಇದ್ದೀನಿ. ಹೊಸ ಬಜೆಟ್ಟು ಇದು ಏಪ್ರಿಲ್ ಇಟ್ಕೊಂಡು ಸ್ಟಾರ್ಟ್ ಆಗಿರುತ್ತೆ, ಅದಕ್ಕೋಸ್ಕರ ಇದು ಹೊಸ ಬಜೆಟ್ನಲ್ಲಿ ಇದು ಹೊಂದಾಣಿಕೆ ಆಗಿದೆ. ಇನ್ನು ಫೆಬ್ರವರಿ ಮತ್ತು ಮಾರ್ಚ್ ಇದು ಹೊಂದಾಣಿಕೆ ಆಗಿರಲಿಲ್ಲ, ಅದನ್ನು ಹೊಂದಾಣಿಕೆ ಮಾಡಿಕೊಂಡು ನಿಮ್ಮ ಖಾತೆಗಳಿಗೆ ಜಮಾ ಮಾಡ್ತೀವಿ ಅಂತಕ್ಕಂತಹ ಒಂದು ಸಂದೇಶವನ್ನು, ಮುಖ್ಯವಾದ ಮಾಹಿತಿಯನ್ನು ಹೊರ ಹಾಕಿದ್ದಾರೆ. ಹಾಗಾಗಿ CM ಅವರು ಕೂಡ ಅದೇ ತಿಳಿಸಿರ್ತಕ್ಕಂಥದ್ದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈ ಕಡೆ ಇದನ್ನು ಮಾಹಿತಿಯನ್ನು ತಿಳಿಸಿದ್ದಾರೆ. ಹಾಗಾಗಿ ಪ್ರತಿಯೊಬ್ಬ ಮಹಿಳೆಯರು ನಿಮ್ಮ ಖಾತೆಗಳಿಗೆ ಹಣ ಇದೇ ವಾರದಲ್ಲಿ, ಈಗ ಬರ್ತದೆಲ್ಲ ಸೋಮವಾರ, ದಿನ ಹಿಡ್ಕೊಂಡು ನಿಮಗೆ ಮುಂದಿನ ವಾರದಲ್ಲಿ ಪೂರ್ತಿಯಾಗಿ ಜಮಾ ಆಗುತ್ತೆ ಅಂತಕ್ಕಂತಹ ಆಶ್ವಾಸನೆಯನ್ನು ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿದ್ದಾರೆ. ಇನ್ನು ಮೇ ತಿಂಗಳು ಕೂಡ ಎಂಡ್ ಆಗುತ್ತೆ. ಇನ್ನು ನಿಮಗೆ ಇದು 2,000, ಟೋಟಲಿ 4,000 ಹಣ ಆದರೂ ಮಹಿಳೆಯರ ಖಾತೆಗೆ ಬರಬೇಕಾಗಿದೆ. 6,000 ಅಷ್ಟೇ ಅಲ್ಲ, ಇನ್ಮೇಲಿಂದ 8,000 ಹಣ ಕೂಡ ಬರಬೇಕಾಗಿರ್ತಕ್ಕಂಥದ್ದು. ಅದಕ್ಕೋಸ್ಕರ ಎಲ್ಲ ಮಹಿಳೆಯರು ಕೂಡ ಕಾಯ್ತಾ ಇದ್ದಾರೆ. ಅದಕ್ಕೋಸ್ಕರ ಸರ್ಕಾರವು ಕೂಡ ಸಿದ್ಧತೆಯನ್ನು ನಡೆಸಿದೆ ನಿಮಗೆ ಹಣ ಜಮಾ ಮಾಡಲಿಕ್ಕೆ. ಈಗಾಗಲೇ ಪಿಂಚಣಿದಾರರಿಗೂ ಕೂಡ ಹಣ ಜಮಾ ಮಾಡ್ತಕ್ಕಂತಹ ಪ್ರಕ್ರಿಯೆ ಪ್ರಾರಂಭವಾಗಿದೆ. ಈಗ ಕಡಿಮೆ ಪಿಂಚಣಿ ಯಾರಿಗಿದೆ ನೋಡಿ, ಅವರು ಹಿಡ್ಕೊಂಡು ಹಂತವಾಗಿ ಹೆಚ್ಚಿನ ಪಿಂಚಣಿದಾರರಿಗೆ ಜಮಾ ಆಗ್ತಾ ಕ್ಲಿಯರ್ ಆಗಿಬಿಡುತ್ತೆ. ಈಗ ನೋಡಿ, ಅವ್ರಿಗೂ ಕೂಡ ಏಪ್ರಿಲ್ ಮತ್ತು ಮೇ ತಿಂಗಳ ಹಣ ಕೊಡಬೇಕಾಗಿದೆ. 2 ತಿಂಗಳದ್ದು ಪಿಂಚಣಿದಾರರಿಗೂ ಕೂಡ ಹಣ ಹಾಕ್ತಕ್ಕಂತಹ ಪ್ರಕ್ರಿಯೆ ಪ್ರಾರಂಭವಾಗಿದೆ. ಅದಕ್ಕೋಸ್ಕರ ಯಾರು ಕೂಡ ತಲೆ ಕೆಡಿಸ್ಕೊಳ್ಬೇಡಿ, ನಿಮಗೂ ಕೂಡ ಹಣ ಜಮಾ ಆಗತ್ತೆ, ಓಕೆನಾ. ಸೊ ಇಷ್ಟೊಂದು ಸಂದೇಶವನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ನಾನು ಏನು ತಿಳಿಸಬೇಕಾಗಿತ್ತು ತಿಳಿಸಿದ್ದೀನಿ. ನೀವು ಏನೇ ಕ್ವಶನ್ಸ್ ಕ್ವೈರೀಸ್ ಕೇಳೋದಿದ್ರು ಸಹಿತ ಡಿಸ್ಕ್ರಿಪ್ಷನಲ್ಲಿ Instagram ಲಿಂಕ್ ಇರುತ್ತೆ, ಅಲ್ಲಿಂದ ನನಗೆ ಮೆಸೇಜ್ ಮಾಡಿ, ನಾನು ಡೆಫಿನೆಟ್ಲಿ ನಿಮಗೆ ರಿಪ್ಲೈ ಕೊಡ್ತೀನಿ. ಬೇರೆ ಸ್ಕೀಮ್ಸ್ಗಳ ಬಗ್ಗೆನೂ ಕೂಡ ಮಾಹಿತಿನ ಕೇಳಬಹುದು, ಅಲ್ಲಿ ಕೂಡ ನಿಮಗೆ ತಿಳಿಸ್ತೀನಿ, ಓಕೆನಾ. ಇಷ್ಟು ಅಪ್ಡೇಟ್ ಸಿಕ್ಕಿದ್ರೆ ನೆಕ್ಸ್ಟ್ ಮಾಹಿತಿಯೊಂದಿಗೆ ಸಿಗೋಣ. ಅಲ್ಲಿ ತನಕ ಬಾಯ್ ಬಿಡಿ ಫ್ರೆಂಡ್ಸ್.